ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪವನ್ ಲೈಫ್ ಸ್ಟೈಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಭರ್ಜರಿ ತಯಾರಿ ಶುರು ಮಾಡಿರುವಂತೆ ಕಮಲ ಪಡೆ ಈಗ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ 3 ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಬಿಗ್ ಟ್ವಿಸ್ಟ್ ಕೊಡುವಂಥ ಸರ್ವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ದೊಡ್ಡ ಹೆಸರುಗಳು ಅಂತಿಮ ಆಗೋ ಸ್ಪಷ್ಟ ಸುಳಿವು ಸಿಗ್ತಾ ಇದ್ದಾವೆ ಸ್ನೇಹಿತರೆ. ಫಸ್ಟು ಲಿಸ್ಟ್ ನೋಡಿದ ಮೇಲೆ ಮಾಹಿತಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮೊದಲ ಪಟ್ಟಿಯಲ್ಲಿ ಸುಮಾರು ಅಚ್ಚರಿಗಳಿದ್ವು. ಆ ಪೈಕಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ರಾಜೀವ್ ಚಂದ್ರಶೇಖರ್ ಅವರ ಹೆಸರು. ರಾಜ್ಯಸಭೆಯಲ್ಲಿರೋರನ್ನು ಲೋಕಸಭೆಗೆ ಕಳಿಸೋದಕ್ಕೆ, ಅಂದರೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಸೋದಕ್ಕೆ ಸ್ವತಃ ಮೋದಿಯವರೇ ಸೂಚನೆ ಕೊಟ್ಟಿದ್ದಾರೆಂದು ಮೂಲಗಳು ಬರ್ತಾ ಇದ್ದಾವೆ. ರಾಜೀವ್ ಚಂದ್ರಶೇಖರ್ ಅವರ ಹೆಸರು ಬೆಂಗಳೂರು ಸೆಂಟ್ರಲಿಂದ ಜೋರಾಗಿ ಕೇಳಿ ಬರ್ತಾ ಇತ್ತು. ಆದರೆ PC ಮೋಹನ್ ಕೂಡ ಅಷ್ಟೇ ಪ್ರಯತ್ನ ಮಾಡಿ ಅಷ್ಟೇ ಒತ್ತಡ ಹಾಕಿದ್ರು ಕೊನೆಗೆ PC ಮೋಹನ್ ರವರಿಗೆ ಟಿಕೆಟ್ ಸಿಗುವ ತರಹ ಕಾಣಿಸ್ತಾ ಇದೆ ಸ್ನೇಹಿತರೆ. ಯಾಕಂದರೆ ರಾಜೀವ್ ಚಂದ್ರಶೇಖರ್ ಅವರು ಕೇರಳದಿಂದ ಸ್ಪರ್ಧೆ ಮಾಡಲಿದ್ದಾರೆ, ಅದು ಶಶಿ ತರೂರ್ ವಿರುದ್ಧ. ಶಶಿ ತರೂರ್ ಅವರಿಗೆ ಈ ಸಲ ಯಾವ ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂದರೆ, ಕೇರಳದಲ್ಲಿ INDIA ಮೈತ್ರಿ ಎಲ್ಲರೂ ಒಗ್ಗೂಡಿ, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಒಗ್ಗೂಡಿ ಕೆಲವು ಕಡೆ ಮೈತ್ರಿಕೂಟಕ್ಕೆ ತೊಂದರೆ ಒಡಕು ಉಂಟಾಗಿತ್ತು ಸ್ನೇಹಿತರೆ. ಅದೇ ರೀತಿ ವಯನಾಡಿನಲ್ಲಿ ಅಭ್ಯರ್ಥಿನ ಫೈನಲ್ ಮಾಡಿತ್ತು. ಪ್ರಬಲ ಅಭ್ಯರ್ಥಿ ಹಾಕೋಕೆ ಈಗ ಆಗಲೇ ಘೋಷಣೆ ಮಾಡಿಬಿಟ್ಟಿರೋದ್ರಿಂದ ಎಡಪಕ್ಷಗಳು ಇಲ್ಲಿ BJPಯವರು ರಾಜೀವ್ ಚಂದ್ರಶೇಖರ್ನನ್ನು ಕಣಕ್ಕೆ ಇಳಿಸಿರೋದ್ರಿಂದ ಟ್ರಯಾಂಗಲ್ ಫೈಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆದರೆ ಅದು ಯಾರಿಗೆ ಲಾಭ ಆಗುತ್ತೆ ಅನ್ನೋದೇ ತುಂಬ ಕುತೂಹಲಕ್ಕೆ ಕಾರಣವಾಗಿದೆ. ನಾವಿಲ್ಲಿ ಗಮನಿಸಬೇಕಾಗಿರೋ ವಿಷಯ, ರಾಜ್ಯಸಭೆಯಲ್ಲಿರೋ ಪ್ರಮುಖರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸೋದು ಪಕ್ಕಾ ಅಂತ ಆಗ್ತಿದೆ. ಅದರ ಬೆನ್ನಲ್ಲೇ ಜಯಶಂಕರ್ ಮತ್ತು ನಿರ್ಮಲಾ ಸೀತಾರಾಮನ್ ಸ್ಪರ್ಧೆನೂ ಖಚಿತ ಅಂತ ಹೇಳಲಾಗ್ತಿದೆ. ಅವರು ಲೋಕಸಭೆಗೆ ಬರೋದು ಫಿಕ್ಸ್ ಅಂತ ಆಗಿದೆ. ಹಾಗಾಗಿ ಕರ್ನಾಟಕದ ಈ 2 ಹೈ ವೋಲ್ಟೇಜ್ ಕ್ಷೇತ್ರಗಳಿಂದ ಪ್ರಮುಖ ಈ ಪ್ರಭಾವಿ ನಾಯಕರುಗಳು ಸ್ಪರ್ಧೆ ಮಾಡೋದು ಕೂಡ ಬಹುತೇಕ ಅಂತಿಮ ಆಗಿದೆ ಅನ್ನೋ ಮಾತು ಎಲ್ಲ ಕಡೆ ಹರಿದಾಡ್ತಿದೆ. ಈಗ ತಮಿಳುನಾಡಿನಿಂದ ನಿರ್ಮಲಾ ಸೀತಾರಾಮನ್ ಅವರನ್ನು ನಿಲ್ಲಿಸೋದಾ ಅಂತ ಒಂದು ಯೋಚನೆ ಇತ್ತು. ಹಾಗಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರನ್ನು ಘೋಷಿಸಲಾಗಿಲ್ಲ. ಆದರೆ ನಿರ್ಮಲಾ ಸೀತಾರಾಮನ್ ಅವರು ಅಷ್ಟಾಗಿ ತಮಿಳುನಾಡಿಂದ ರಿಸ್ಕ್ ತಗೊಳ್ಳೋಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಕರ್ನಾಟಕದಿಂದಲೇ ಸ್ಪರ್ಧೆ ಮಾಡೋಕ್ಕೆ ಬಯಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದ್ದಾವೆ ಸ್ನೇಹಿತರೆ. ಬೆಂಗಳೂರು ದಕ್ಷಿಣ ಅಥವಾ ಯಾವುದಾದರೊಂದು ಕ್ಷೇತ್ರದಿಂದ ಜಯಶಂಕರ್ ಅವರು, ದಕ್ಷಿಣ ಕನ್ನಡದಲ್ಲಿ ನಿರ್ಮಲಾ ಸೀತಾರಾಮನ್ ರವರು ಅಂತ ಇದುವರೆಗೂ ಕೇಳಿ ಬಂದಿತ್ತು. ಇದು ಆಪ್ಷನ್. ಯಾಕಂದರೆ ದಕ್ಷಿಣ ಕನ್ನಡ ಬೇರೆ ಹೊತ್ತಿ ಉರಿತಾ ಇದೆ. ಪುತ್ತಿಲಾರವರು ಬಂಡಾಯದ ಅಭ್ಯರ್ಥಿಯಾಗಿ ಫಿಕ್ಸ್ ಆಗಿದ್ದಾರೆ. ಲೋಕಲ್ಲಾಗಿ ಅಲ್ಲಿ ಯಾರ ಮುಖನೂ ಕಾಣಿಸ್ತಾ ಇಲ್ಲ. ಅಲ್ಲಿ ಬೇರೆ ಹಾಲಿ MP ತೀವ್ರ ಸ್ವರೂಪದ ವಿರೋಧ ಇದೆ. ಹೀಗೆ ಇರೋದರಿಂದ ದೊಡ್ಡೋರೇ ಬರಬೇಕು ಅಂತ ಡಿಮ್ಯಾಂಡ್ ಕೂಡ ಅಲ್ಲಿ ಸಾರ್ವಜನಿಕವಾಗಿ ನಡೀತಾ ಇದೆ. ನಿರ್ಮಲಾ ಸೀತಾರಾಮನ್ ಸ್ಪರ್ಧೆ, ಜಯಶಂಕರ್ ಸ್ಪರ್ಧೆ ಕರ್ನಾಟಕದಿಂದ ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಿದೆ. ಈ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕ ಅಂದುಕೊಂಡಂಗೆ ಇಲ್ಲ, ಅಷ್ಟು ಸಲೀಸೂ ಇಲ್ಲ. ಕಾಂಗ್ರೆಸ್ ಕೂಡ ಟೆನ್ಷನ್ನನ್ನು ಕ್ರಿಯೇಟ್ ಮಾಡಿದೆ ಸ್ನೇಹಿತರೆ. 10ರಿಂದ 12 ಕ್ಷೇತ್ರಗಳಂತೂ ಸಿಕ್ಕಾಬಟ್ಟೆ ಫೈಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ರಿಪೋರ್ಟ್ ಹೈಕಮಾಂಡ್ ಕೈ ತಲುಪಿದೆ. ಹಾಗಾಗಿ ಅಳೆದು ತೂಗಿ ಟೈಮ್ ತಗೊಂಡೇ ಹೆಸರು ಬಿಡಬೇಕಾಗಿದೆ. ಈಗ ಸದ್ಯಕ್ಕೆ 4-5 ಕ್ಷೇತ್ರಗಳು ಫಸ್ಟ್ ಲಿಸ್ಟ್ ಬಿಡಬಹುದಿತ್ತು ಅಂತ ಇತ್ತು. ಆದರೆ ಅಷ್ಟು ಈಸಿ ಇಲ್ಲ. ಆಯ್ಕೆ ಮಾಡೋದು ಕೂಡ ತುಂಬಾ ಕಷ್ಟ.
ಆ ನಿಟ್ಟಿನಲ್ಲಿ ಇಬ್ಬರ ಹೆಸರು ಅಂತಿಮ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಕರ್ನಾಟಕದಿಂದ ಈ ಇಬ್ಬರ ಪ್ರಭಾವಿ ನಾಯಕರ ಸ್ಪರ್ಧೆ ಮೂರನೇ ಕ್ಷೇತ್ರ ಯಾವುದು ಅಂದರೆ ಬೆಂಗಳೂರು ಗ್ರಾಮಾಂತರ. ಈ ಸಲ ಶತಾಯಗತಾಯ DK ಕೋಟೆನ ಉಡಿಸ್ ಮಾಡಬೇಕು ಅಂತ ಖುದ್ದು ಅಮಿತ್ ಶಾ ಅವರೇ ಕಣ್ಣಿಟ್ಟಿದ್ದಾರೆ. ಈ ಕೋಟೆಯ ಮೇಲೆ ಈಗಾಗಲೇ ಕೇಳಿ ಬಂದಿದೆ, ಈ ಹಿಂದೆ CN ಮಂಜುನಾಥ್ ಅವರನ್ನು ಅಲ್ಲಿ ನಿಲ್ಲಿಸೋದಕ್ಕೆ ಪ್ರಯತ್ನ ಕೂಡ ಆಗ್ತಾ ಇದೆ ಅಂತ. ಈಗ ಬರ್ತಾ ಇರೋ ಲೇಟೆಸ್ಟ್ ರಿಪೋರ್ಟು ಸ್ಥಳೀಯರ ಅಭಿಪ್ರಾಯ ಸಂಗ್ರಹ ಆಗಿದೆ. ಎಲ್ಲ ಲೋಕಲ್ ಲೀಡರ್ಸ್ ಕೂಡ ಮಂಜುನಾಥ್ ಅವರೇ ಬೆಸ್ಟ್ ಅಂದು, ಅವರು ಬಂದರೆ ಮಾತ್ರ ನಾವು ನಿರೀಕ್ಷೆ ಇಟ್ಕೊಳ್ಳೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಸುಮ್ಮನೆ ಸ್ಪರ್ಧೆ ಮಾಡಬೇಕು, ಯಾವ ನಿರೀಕ್ಷೆನೂ ಇಟ್ಟುಕೊಳ್ಳೋಕ್ಕೆ ಆಗಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗ ಈ ಕ್ಷೇತ್ರಕ್ಕೆ ಹೆಸರು ಅಂತಿಮ ಮಾಡಿ, ಯಾಕಂದರೆ ಈ ಕ್ಷೇತ್ರದಲ್ಲಿ ತಯಾರಿ ಜಾಸ್ತಿನೇ ಬೇಕು ಅಂತ ಸ್ಥಳೀಯರ ಮಾತು. ಯಾಕಂದರೆ ಇದು DKಯ ಭದ್ರಕೋಟೆ ಆಗಿರೋದ್ರಿಂದ ಬೇಗ ಅಂತಿಮವಾಗಿ ಹೆಸರನ್ನು ತಿಳಿಸಿ ಅಂತ ಅಲ್ಲಿನ ಕಾರ್ಯಕರ್ತರ ಅಭಿಪ್ರಾಯ ಸ್ನೇಹಿತರೆ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿಯಾಗಿರುವ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ತಲೆಯಲ್ಲೂ ಕೂಡ CN ಮಂಜುನಾಥ್ ಅವರ ಹೆಸರೇ ಇದೆ. ಅಂತಿಮವಾಗಿ ಈ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ನೋಡಿ ಆ ಹೆಸರನ್ನೇ ಹೈಕಮಾಂಡ್ ಮುಂದೆ ಫೈನಲ್ ಮಾಡಲಿದ್ದಾರಾ ಅನ್ನುವ ಒಂದು ಯೋಚನೆ ಕೂಡ ಬರ್ತಾ ಇದೆ. ಸದ್ಯದಲ್ಲೇ ಮಂಜುನಾಥ್ ಅವರನ್ನು ಅಮಿತ್ ಶಾ ಕರೆಸಿಕೊಳ್ಳಲಿದ್ದಾರೆ. ಜೊತೆಗೆ ಪಕ್ಷದ ಅಧ್ಯಕ್ಷರು CN ಮಂಜುನಾಥ್ ರವರನ್ನು ಮಾತನಾಡಿಸಿ ಮನವನ್ನು ಒಲಿಸಲಿದ್ದಾರೆ. ಯಾಕಂದರೆ DK ಬ್ರದರ್ಸ್ ವಿರುದ್ಧ ಸ್ಪರ್ಧೆ ಮಾಡಿ ಸುಮ್ಮನೆ ರಿಸ್ಕ್ ತಗೊಳ್ಳೋದ ಬೇಡವಾ ಅನ್ನೋ ಗೊಂದಲದಲ್ಲಿ ಮಂಜುನಾಥ್ ರವರು ಇದ್ದಾರೆ. ಹಾಗಾಗಿ ಅವರನ್ನು ಕರೆಸಿ ಕನ್ವಿನ್ಸ್ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ಬಲ ನಿಮ್ಮ ಜೊತೆ ಇರುತ್ತೆ, ನಿಮ್ಮ ಗೆಲುವು ಗ್ಯಾರಂಟಿ ಅಂತ ಸರ್ವೆ ರಿಪೋರ್ಟನ್ನು ಅವರ ಮುಂದೆ ಇಟ್ಟು ಎಲ್ಲ ತಯಾರಿ ಮಾಡಲಿಕ್ಕೆ ಹೇಳಲಾಗುವಂತಹ ಸೂಚನೆ ನಡೀತಾ ಇದೆ ಸ್ನೇಹಿತರೆ. ಸೊ CN ಮಂಜುನಾಥ್ ರವರನ್ನು ನಿಲ್ಲಿಸೋಕೆ BJP ಫೈನಲ್ ಮಾಡ್ತಾ ಇದೆ. ಈ 3 ಕ್ಷೇತ್ರಗಳ ಹೆಸರು ಎಷ್ಟು ಬೇಗ ಅನೌನ್ಸ್ ಆಗುತ್ತೋ ಅಷ್ಟು ಒಳ್ಳೆಯದು ಅನ್ನೋದು ಕಾರ್ಯಕರ್ತರ ಅಭಿಪ್ರಾಯ. ನಾನು ಕೊಟ್ಟಿರುವಂತಹ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.